ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇನ್ನು ಮಂತ್ಲಿ ಸಾಮಾನು ಖಾಲಿಯಾಗಿತ್ತು ಅಂತ ಬೆಳಿಗ್ಗೆನೇ ನಮ್ಮ ಮನೆಯವ್ರಿಗೆ ಹೇಳಿದ್ದೆ. ಅವರು ಸಂಜೆ ಬರೋ ತನಕ ರೆಡಿಯಾಗಿರು ಅಂದರು. ನಾನು ರೆಡಿಯಾಗಿದ್ದೆ. ಇನ್ನು ಅಲ್ಲಿ ಸಿಗ್ತೀನಿ ಬನ್ನಿ. ಗ್ರೋಸರಿ ಶಾಪಿಂಗ್ ಎಲ್ಲ ಆಯಿತು. ಅವರು ಮನೆಗೆ ತಂದಾಕ್ತಾರೆ, ಡೆಲಿವರಿ ಮಾಡ್ತಾರೆ. ನಾವು ಬಂದ್ಬಿಟ್ವಿ. ನನ್ನ ಮಗ ಫೋನ್ ಮಾಡ್ದೆ, ಅಮ್ಮ ಕಾಲೇಜಿಂದ ಬಂದಿದ್ದೀನಿ, ಎಲ್ಲಿದ್ದೀರಾ ಅಂತ. ತಕ್ಷಣ ಹೊಡ್ಕೊಂಡು ಬಂದ್ಬಿಟ್ವಿ. ಅಲ್ಲೆಲ್ಲ ಇನ್ನೇನು ಬೇರೆ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಬಂದು ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಹಾಲು ಕಾಯಕ್ಕಿಟ್ಟಿದ್ದೀನಿ. ಮತ್ತು ದೇವ್ರ ಪೂಜೆ ಎಲ್ಲ ಮಾಡಾಯಿತು. ಇನ್ನು ಹಾಲು ಕಾಯಕ್ಕಿಟ್ಟಿದ್ದೀನಿ. ಪೂಜೆ ಎಲ್ಲ ಆಯಿತು. ಸಂಜೆ ಪೂಜೆ ಎಲ್ಲ ಮುಗಿಸಿ ಅಮ್ಮ ಫೋನ್ ಮಾಡಿದರು ನೋಡಿ. ಫೋನು ಪಿಕ್ ಮಾಡೋಕ್ಕಾಗಲಿಲ್ಲ. ಈಗ ಮಾಡ್ತೀನಿ. ಈಗ ಹಾಲು ಕಾಯಿಸ್ತಾ ಇದ್ದೀವಿ. ಇನ್ನು ಟೀ ಮತ್ತು ಹಾಲು ನಮ್ಮನೆ ಯಾರೂ ಟೀ ಕುಡಿಯೋಲ್ಲ. ನಮ್ಮ ಮನೆಯವ್ರೊಬ್ಬರೇ ಟೀ ಕುಡಿಯೋದು. ಅವ್ರಿಗೆ ಮತ್ತು ನನ್ನ ಮಗನಿಗೆ, ನನಗೆ ಹಾಲು ಕಾಯಿಸ್ಕೊತಾ ಇದ್ದೀವಿ. ಅವನಿಗೆ ರಜಾ ಮುಗಿದು ಇವತ್ತು ಕಾಲೇಜ್ಗೆ ಹೋಗಿದ್ದ. ಅದಕ್ಕೆ ಅವರಪ್ಪ ಕೇಳ್ತಿದ್ರು ಹೆಂಗಿತ್ತು ಫಸ್ಟ್ನೇ ದಿನ ಅಂತ ಅಂದ್ಬಿಟ್ಟು. ಕಾಲೇಜೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ದ. ಇನ್ನು ಕಾಫಿ ಎಲ್ಲ ಆದಮೇಲೆ ಗ್ರೋಸರಿ ಬರುತ್ತೆ. ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀವಿ. ಸರಿ, ಆಮೇಲೆ ಸಿಗ್ತೀನಿ ನಿಮಗೆ. ಅವ್ರು ಇನ್ನೂ ಬಂದಿಲ್ಲ, ಡೆಲಿವರಿ ಬಾಯಿ. ಅವ್ರು ಬಂದಮೇಲೆ ಏನೇನು ತೊಗೊಬಂದ್ವಿ, ಮನೆಗೆ ಏನೇನು ಸಾಮಾನು ಪರ್ಚೇಸ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾವು ಒಟ್ಟಿಗೆ 2 ತಿಂಗ್ಳಿಗೆ ಆಗಷ್ಟು ಅಂದ್ಬಿಡ್ತೀವಿ. ಯಾವಾಗ್ಲೂ ಒಂದೊಂದು ಸರಿ ಖಾಲಿಯಾಗಿದ್ದು ಮಧ್ಯೆ ತೊಗೊಳ್ತೀವಿ. ಏನಾದರೂ ಒಂದು ಸ್ವಲ್ಪ 2 ತಿಂಗ್ಳಿಗಂತೂ ಆಗುತ್ತೆ ನಮಗೆ. 2 ತಿಂಗ್ಳಿಗೆ ಆಗೋ ಥರನೇ ತರ್ತೀವಿ. ನೋಡೋಣ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ. ಸರಿ, ಆಮೇಲೆ ಸಿಗ್ತೀನಿ. ಇನ್ನು ನಾವು ಸಾಮಾನು ತೊಗೊಂಡು ಮನೆಗೆ ಬರೋ ತನಕ ನನ್ನ ಮಗ ಕಾಲೇಜಿಂದ ಬಂದಿದ್ದ. ಇನ್ನು ಅವ್ನಿಗೇನು ತಿನ್ನೋಕ್ಕಿರಲಿಲ್ವಲ್ಲ ಅಂದ್ಬಿಟ್ಟು ಹಂಗೇ ಗೋಬಿ ತೊಗೊಂಬಂದ್ವಿ. ಅವ್ನು ತೊಗೊಬಂದರೆ ಅವನು ನನಗೆ ಬೇಡ, ನನಗೆ ಗೋಬಿ ಏನು ಬೇಡ ಅಂತ ಅಂದ್ಬಿಟ್ಟು ನಂಗೆ ಜ್ಯೂಸ್ ಮಾಡಿಕೊಡಿ ಅಂತ ಕೇಳ್ದ. ಹಂಗೂ ನಾವು ಕೇಳಿದ್ವಿ, ಹಿಂಸೆ ಮಾಡಿದ್ವಿ. ಅವನು ಬೇಡ ಬೇಡ ಅಂತ ಅಂದ. ಇನ್ನು ಜಾಸ್ತಿ ಬಲವಂತ ಮಾಡೋಕ್ಕೆ ಹೋಗಲಿಲ್ಲ, ನಾವೇ ತಿಂದ್ವಿ. ಇನ್ನು ಊಟ ತನ್ನಿಚ್ಛೆ ನೋಟ ಪರರಿಚ್ಛೆ ಅಂತ ಅದನ್ನ ಹೆಚ್ಚಿಗೆ ಬಲವಂತ ಮಾಡಬಾರ್ದು. ಅವ್ರಿಗೆ ಹೆಂಗೆ ಹೊಟ್ಟೆಗೆ ಬೇಕು ಅನಿಸುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಹಂಗೆ ಬಿಟ್ಬಿಡ್ಬೇಕು ನಾವು. ಹಾಕೊಡ್ಲಾ? ಟೇಸ್ಟ್ ನೋಡು ಸರಿ. ಇದು ಬೇರೆ ಕಡೆ ತಂದಿರೋದು. ಯಾವ ಜ್ಯೂಸು? ಮಾಡ್ಕೊಳ್ಳಿ. ಜಾಸ್ತಿ ಹಾಕೋದಲ್ವಾ? ಸ್ಪ್ರೈಟ್ ಇತ್ತದ ಅದು ಬೇಡವಾ? ಹಾಂ, ಜಾಸ್ತಿ ತುಂಬ ಅಲ್ವಾ? ಎಷ್ಟು ಇದಕ್ಕೆ? ಇನ್ನು ನಾವು ಹಂಗೇ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅದು ಟೇಸ್ಟು ಸ್ವಲ್ಪ ಚೇಂಜ್ ಇತ್ತು. ಎಲ್ಲಿ ತಗೊಬಂದ್ರಿ, ಯಾವ ಅಂಗಡೀಲಿ ಅಂತ ಅಂದ್ಬಿಟ್ಟು ಹಂಗೆ ವಿಚಾರಿಸ್ತಾ ಇದ್ದೆ. ನನಗೆ ಒಂದು ಸ್ವಲ್ಪ ಅದು ಸ್ವೀಟಾಗಿರಬೇಕು, ಅಂದರೆ ಸಾಸ್ ಜಾಸ್ತಿ ಇರಬೇಕು. ಅಲ್ಲಿ ಖಾರ ಹಾಕ್ಬಿಟ್ಟಿದ್ರು. ಏನೋ ಟೇಸ್ಟು ಅಷ್ಟಾಗಿ ಹಿಡಿಸ್ಲಿಲ್ಲ. ಅದಕ್ಕೆ ಇಲ್ಲ, ಸಪ್ರೇಟು ಸಾಸು ಹಾಕಿದ್ದಾರೆ, ನೋಡು ಬೇಕಿದ್ರೆ ಹಾಕ್ಕೊಂಡು ತಿನ್ನು ಅಂತ ಹೇಳಿದ್ರು. ನಾನು ಹಾಕ್ಕೊಂಡು ಅವ್ರಿಗೂ ಹಾಕ್ಕೊಟ್ಟೆ. ಇನ್ನು ನನ್ನ ಮಗ ಎಷ್ಟೇ ಬಲವಂತ ಮಾಡಿದ್ರು ಯಾಕೋ ಅವ್ನಿಗೆ ಇಷ್ಟ ಆಗಲಿಲ್ಲ. ಬೇಡ ಬಿಡು ಅಂತ ಅಂದ್ಬಿಟ್ಟು ನಾವಿನ್ನು ಕೇಳೋಕ್ಕೆ ಹೋಗಲಿಲ್ಲ. ಮನೇಲಿ ಸ್ಪ್ರೈಟು ಇತ್ತು, ಎಲ್ಲ ಇತ್ತು. ಅವ್ನು ಸ್ಪ್ರೈಟು ಬೇಡ ಅಂತಂದ. ಅವನಿಗೆ ಮಿಣ್ಕೆಹಣ್ಣು ಜ್ಯೂಸ್ ಬೇಕು ಅಂತ ಅಂದ್ಬಿಟ್ಟು ಅವ್ರ ಅಜ್ಜಿ ತಂದಿಟ್ಟಿದ್ದನ್ನ ಕೇಳ್ತಿದ್ದ. ಆಯಿತು ಸರಿ, ಅದನ್ನೇ ಮಾಡಿಕೊಡ್ತೀನಿ ಅಂತ ಅಂದೆ. ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು, ನಮಗೆ ಬಿಸಿ ಇನ್ನು ಆರೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇನ್ನು ಅವ್ರಿಗೂ ಕೊಟ್ಬಿಟ್ಟು ಹಾಲು ಕಾಯಕ್ಕಿಟ್ಟಿದೆ. ಇನ್ನು ಅದನ್ನು ಇಟ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು, ಅದ್ರ ಇದು ತಿಂದ್ಕೊಂಡ್ರೆ ಆಮೇಲೆ ಅದು ಹಾಲು ಕುಡಿಯೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು, ಟೀ ಎಲ್ಲ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ಬಿಸಿಯಾಗಿದ್ದಾಗಲೇ ತಿನ್ಕೊಬಿಡ್ಬೇಕು. ನೋಡಿ, ನಾನು ದಪ್ಪ ಆಗಿದ್ದೀನಿ, ಸ್ವಲ್ಪ ಸಣ್ಣ ಆಗಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಇದನ್ನೆಲ್ಲ ತಿನ್ನೋದೇ ಬಿಡೋಲ್ಲ. ಹಂಗೂ ಮಧ್ಯೆ ತಂದುಬಿಡ್ತಾರೆ, ತಿಂದ್ಬಿಡ್ತೀವಿ. ಆದರೂ ಗೊತ್ತಿಲ್ಲ, ನಾವೇನು ಕಂಟಿನ್ಯೂಯಸ್ ಆಗಿ ಏನು ತಿನ್ನೋದಿಲ್ಲ. ಯಾವಾಗಲೂ ಒಂದಿನ ಅಪರೂಪಕ್ಕೆ ತರಿಸ್ಕೊಂಡು ತಿಂತೀವಿ. ಆದ್ರೂ ಏನಕ್ಕೆ ದಪ್ಪ ಆಗಿರೋದು ಅಂತ ಗೊತ್ತಿಲ್ಲ. ನನಗೆ ಇದೇ ಫೀಲಿಂಗ್ ಆಗ್ಬಿಡ್ತೀವಿ. ಅಪರೂಪಕ್ಕೆ ತರಿಸ್ಕೊಂಡು ತಿಂದರೂ ಇದರಿಂದನೇ ದಪ್ಪ ಆಗ್ಬಿಟ್ನೇನೋ ಅಂತ ಅನಿಸುತ್ತೆ. ಅದಕ್ಕೆ ಹಂಗೆ ಅಂದ್ಕೊಂಡು ಹೇಳ್ತಿದ್ದೆ ನಾನು. ಇದರಿಂದನೇ ಏನು ದಪ್ಪ ಆಗ್ತಿದ್ದೀನಿ ನೋಡಿ. ಹಂಗೂ ಇವೆಲ್ಲ ತಿನ್ನಲ್ಲ ಅಂದರೂ ತಿಂತಿದ್ದೀನಿ ಅಂತ ಅಂದ್ಬಿಟ್ಟು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಕ್ರೇವಿಂಗ್ ಆಗುತ್ತಲ್ಲ, ಮಧ್ಯೆ ತಿನ್ನಬೇಕು ಅನಿಸುತ್ತಲ್ಲ ನಮಗೂ. ಹೊರ್ಗಡೆ ಎಲ್ಲ ಸುತ್ತಾಡ್ಕೊ ಬಂದಾಗ. ಅದಕ್ಕೆ ಅಪರೂಪಕ್ಕೆ ಒಂದೊಂದು ಸರಿ
ನಾವು ತರಿಸ್ಕೊಂಡು ತಿನ್ನಬೇಕಾಯ್ತು. ಅದು ಅವನಿಗೋಸ್ಕರ ತಂದಿದ್ದು, ನಾವು ತಿಂತಿದ್ದೀವಿ ಅಷ್ಟೇ. ಇನ್ನು ತಿಂದ್ಬಿಟ್ಟು ನಿಮಗೆ ಆಮೇಲೆ ಸಿಗ್ತೀನಿ. ಇನ್ನು ಕೂತಿದ್ನಲ್ಲ ಹಂಗೆ ನೋಡ್ಕೊಳ್ತಿದ್ದೆ, ಐಬ್ರೋ ಮಾಡಿಸಿಲ್ಲ, ಮಾಡಿಸಿದ್ರೆ ಹೆಂಗಿರುತ್ತೆ ಏನು ಮಾಡಿಸ್ಲಾ ಅಂತ ಅಂದ್ಬಿಟ್ಟು ನೋಡೋಣ. ಆದರೆ ಮುಂದಿನ ದಿನಗಳಲ್ಲಿ ಮಾಡಿಸ್ತೀನಿ, ನಿಮಗೆ ತೋರಿಸ್ತೀನಿ. ನಾನು ಮದುವೆ ಆದಾಗಿಂದನೂ ಇಲ್ಲಿ ತನಕನೂ ಒಂದು ಸರಿನೂ ಮಾಡಿಲ್ಲ. ಭಯ ನನಗೆ, ಎಲ್ಲಿ ಜಾಸ್ತಿ ಬಂದುಬಿಡುತ್ತೆ ಕೂದಲು, ಇನ್ನು ಮಂತ್ಲಿ ಅದೇ ಅಭ್ಯಾಸ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸರಿನೂ ಮಾಡ್ಸೋಕ್ಕೆ ಹೋಗಿಲ್ಲ. ಇನ್ನು ಏರ್ ಕೇರು ಏನೂ ಮಾಡ್ತಿಲ್ಲ, ಕೂದಲೆಲ್ಲ ಉದುರೋಗಿದೆ. ನಾನು ತುಂಬ ಥರದ ಎಣ್ಣೆ ಎಲ್ಲ ಟ್ರೈ ಮಾಡಿದೆ, ಮಾಡಿದಾಗ ಚೆನ್ನಾಗಿರುತ್ತೆ. ಇನ್ನು ಮಾಡೋದು ಬಿಟ್ಟರೆ ಈ ಥರ ಆಗುತ್ತೆ. ಇನ್ನು ಮಾಡೋಕ್ಕೆ ಆಗಿಲ್ಲ, ತುಂಬ ದಿನ ಆಯಿತು ಎಣ್ಣೆ ಮಾಡೋಕ್ಕಾಗಿಲ್ಲ. ನಿಮಗೆ ಎಣ್ಣೆ ಮಾಡಿದಾಗ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಮಾಡಿದಾಗ ಒಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇನ್ನು ನಾವು ಸಂಜೆ ಆಯಿತು, ಕಾದು ಸಾಕಾಯಿತು. ಇನ್ನು ಹಾಲು ಕಾಯಿಸ್ಕೊಂಡು ಕುಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೂ ಟೀ ಎಲ್ಲ ಇಟ್ಕೊಟ್ಟೆ. ಇನ್ನು ನಾನು ಹಾಲು ಕಾಯಿಸ್ಕೊಂಡು, ನಾವು ಟೀ ಕಾಫಿ ಏನು ಕುಡಿಯೋಲ್ಲ ನಾನು. ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಅಲರ್ಜಿ ಥರ ಆಗ್ಬಿಟ್ಟಿತ್ತು ಮೊದಲು. ಆವಾಗಲಿಂದನೂ ಸುಮಾರು ವರ್ಷಗಳಿಂದ, ನಾನು ಚಿಕ್ಕವಳಿದ್ದಾಗಿಂದನೂ ನಾನು ಟೀ ಕಾಫಿ ಏನು ಕುಡಿಯೋಲ್ಲ. ಒಂದಿನ ಮಿಸ್ಸಾಗಿ ಅಪ್ಪಿತಪ್ಪಿ ಮದ್ಯ ಕುಡಿಬೇಕು ಅಂತ ಕುಡಿದ್ರೂ ತಕ್ಷಣ ಅಲರ್ಜಿ ಆಗಿಬಿಡುತ್ತೆ ನನಗೆ, ಅದಕ್ಕೆ ಕುಡಿಯೋಲ್ಲ. ಇನ್ನು ಬೇರೆ ಏನೂ ಕಾರಣ ಇಲ್ಲ. ನನಗೂ ಸ್ಮೆಲ್ ನೋಡಿದ್ರೆ ಕಾಫಿ ಸ್ಮೆಲ್ಲು, ಟೀ ಸ್ಮೆಲ್ ಅಂತೂ ತಗೊಂಡ್ರೆ ಕುಡಿಬೇಕು ಅನಿಸುತ್ತೆ. ಆದರೆ ಏನು ಮಾಡೋದು ಆಗಲ್ಲ, ಅಲರ್ಜಿ ಆಗುತ್ತೆ. ಆವಾಗಲಿಂದ ಇದೇ ಅಭ್ಯಾಸ ಆಗ್ಬಿಡ್ತು. ಇನ್ನು ಬೇರೆ ಅಂಗಡಿಗೂ ಹೋಗಬೇಕಿತ್ತು, ನಾವು ಹೋಗಿದ್ದೆ ಆಲ್ರೆಡಿ ಲೇಟ್ ಆಗಿದ್ದರಿಂದ. ಇನ್ನು ಆ ಅಂಗಡಿಯಿಂದ ಬೇರೆ ಕಡೆ ಹೋಗೋಕ್ಕೆ ಆಗಲಿಲ್ಲ, ಯಾಕೆಂದರೆ ಮಂತ್ಲಿ ಸಾಮಾನು ಪೂರ್ತಿ ಖಾಲಿ ಆಗಿದ್ದರಿಂದ ಅಲ್ಲೇ ಟೈಮ್ ಆಗೋಯಿತು. ಇನ್ನು ನನಗೂ ಕೂತು ಸಾಕಾಗಿ ಡ್ರೆಸ್ ಚೇಂಜ್ ಮಾಡಿದೆ. ಬರುತ್ತೆ ಅಂತ ಕಾದ್ವಿ, ಇಷ್ಟಾದರೂ ಬರಲಿಲ್ಲ. ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇನ್ನು ಬಂದಮೇಲೆ ತೋರಿಸ್ತೀನಿ. ಟೈಮ್ ಆಯಿತು. ನನ್ನ ಎಲ್ಲ ಯೂಟ್ಯೂಬ್ ಜನತೆಗೆ ನಮಸ್ಕಾರ. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ಬೆಳಗ್ಗೆಯಿಂದ ಏನೂ ವಿಡಿಯೋ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಗ್ರಾಸರಿ ತರಕ್ಕೆ ಹೋಗಿ ಅಲ್ಲೇ ಲೇಟಾಗೋಯಿತು. ಅಷ್ಟರೊಳಗೆ ನನ್ನ ಮಗ ಬಂದ. ಗೊತ್ತಲ್ಲ, ಹೊರಗಡೆ ಹೋದರೆ ಏನಾದರೂ ಟೈಮ್ ಆಗಿಬಿಡುತ್ತೆ. ಏನೇನು ತಂದ್ವಿ, ಏನು ಮಾಡಿದ್ವಿ ಅಂತ ಎಲ್ಲ ಹೇಳ್ತೀನಿ ನಿಮಗೆ. ಇನ್ನು ಅಷ್ಟರೊಳಗೆ ಅವರೇನೆ ಬಂದರು. ನಾವು ಕೇಳ್ತಿದ್ವಿ ಯಾಕೆ ಇಷ್ಟೊತ್ತಾಯಿತು, ಯಾಕೆ ಲೇಟಾಯಿತು, ತುಂಬ ಹೊತ್ತಾಯ್ತಲ್ಲ ಅಂತ. ಅಲ್ಲಿ ಕ್ರೌಡ್ ಇತ್ತು ಅಂತ ಹೇಳ್ತಿದ್ರು ಅವರು. ಇನ್ನು ನಾವು ಬಿಲ್ ಪೇ ಎಲ್ಲ ಮಾಡಿಬಿಟ್ಟು ಇನ್ನು ಅವ್ರಿಗೆ ಅವರು ಹೋದರು. ಇನ್ನು ಸಾಮಾನೆಲ್ಲ ಎತ್ತಿಟ್ಕೊಂಡ್ವಿ ನಾವು. ಇನ್ನು ನಮ್ಮ ಮನೆಯವ್ರಿಗೂ ಟೈಮ್ ಆಗಿಬಿಟ್ಟಿತ್ತು. ನಾನು ವಾಕಿಂಗ್ ಹೋಗಿದ್ದು ಬರ್ತೀನಿ ಅಂತ ಅಂದ್ಬಿಟ್ಟು, ಬಂದಮೇಲೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಬಿಟ್ಟು ಹೊರ್ಟೋದ್ರು. ನಾನು ಇನ್ನು ಅಡುಗೆ ಎಲ್ಲ ಮಾಡಬೇಕಿತ್ತಲ್ಲ, ಆಯಿತು ಸರಿ ಅಂತ ಅಂದ್ಬಿಟ್ಟು, ಅವ್ರು ಬಂದಮೇಲೆ ಓಪನ್ ಮಾಡೋಣ ಅಂತ ಅಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಯಾಕೆ ಲೇಟ್ ಆಗೋಯ್ತಲ್ಲ. ಎತ್ತಕ್ಕಾಗಲ್ಲ ನೋಡಿ, ನಮ್ಮ ಮನೆಯವ್ರಿಗೆ ಹಿಂಗೆ ಹೇಳ್ಕೊಂಡೋಯ್ತವ್ರೆ. ನಾನು ಎತ್ತಕ್ಕಾಗಲ್ಲ ನೋಡಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ತಮಾಷೆ ಮಾಡ್ತಿದ್ದೆ. ಆಯಿತು ಅಳ್ಳಾಡ್ಸು ಬಾ ನೀನು ನೋಡೋಣ ಅಂತ ಅಂದ್ಬಿಟ್ಟು ನನಗೆ ಅವರು ಕಾಲು ಎಳಿತಿದ್ರು. ಯಾಕೆ ಅಂದರೆ ಅವರು ಏನೇನು ಪ್ಯಾಕಿಂಗ್ ಮಾಡಿರ್ತಾರೆ ನಮಗೆ ಗೊತ್ತಿರಲ್ಲ. ನಾವು ಎತ್ತಿ ಕಡೆ ಎಲ್ಲ ಇಟ್ಬಿಟ್ರೆ ಅಲ್ಲಿ ಒಳಗಡೆ ಸಾಮಾನೆಲ್ಲ ಒಡೆದೋದ್ರೆ ಕಷ್ಟ, ಅದಕ್ಕೆ ಮೆಲ್ಲಗೆ ಹೇಳ್ಕೊತಿದ್ವಿ. ಅದೇ ಥರ ಇದ್ದೀವಿ ನೋಡಿ. ಇನ್ನು ಶಾಂಪು, ಗಂಧದ ಕಡ್ಡಿ, ಮಂತ್ಲಿಗೆ ಏನೇನು ಬೇಕಿರುತ್ತೆ ಎಲ್ಲನೂ ತಂದುಬಿಡ್ತೀವಿ. ಏಕೆಂದರೆ 2 ತಿಂಗಳು ಒಂದೊಂದು ಸರಿ ಬರುತ್ತೆ ನಮಗೆ. ಪದೇ ಅಂಗಡಿಗೆ ಹೋಗಲ್ಲ. ಹೋಗ್ತೀವಿ ಇಲ್ಲ ಅಂತಲ್ಲ, ಸಣ್ಣ ಪುಟ್ಟ ಸಾಮಾನುಗಳೆಲ್ಲ ಇಲ್ಲೇ ತೊಗೋತೀವಿ ಅಕ್ಕಪಕ್ಕದ ಅಂಗಡೀಲಿ. ಇನ್ನು ದೊಡ್ಡ ಸಾಮಾನುಗಳೆಲ್ಲ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ಚೆನ್ನಾಗಿರುತ್ತೆ, ಅದಕ್ಕೆ ಅಲ್ಲೇ ತಂದುಬಿಡ್ತೀವಿ. ನಮಗೆ ಬೇಕಾಗಿರೋ ಕೆಲವೊಂದು ಪದಾರ್ಥಗಳು ಅಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿಗೂ ಅಲ್ಲಿಗೂ ಸ್ವಲ್ಪ ರೇಟು ಡಿಫ್ರೆನ್ಸ್ ಇರುತ್ತೆ, ಅದಕ್ಕೆ ನಾವು ಅಲ್ಲೇ ಒಟ್ಟಿಗೆ ತಗೊಬಂದ್ಬಿಡ್ತೀವಿ. ಒಂದೇ ಸರಿ ತಗೊಬಂದರೆ ನಮಗೂ ಸ್ವಲ್ಪ ಅವರು ಕಡಿಮೆನೂ ಬೀಳುತ್ತಲ್ಲ. ಆಮೇಲೆ ಎಲ್ಲ ಒಟ್ಟಿಗೆ ಸಿಗೋದ್ರಿಂದ ಒಂದೇ ಕಡೆ ತಂದುಬಿಡ್ತೀವಿ ಆ ಥರ.
ಇನ್ನು ನಮಗೆ 2 ತಿಂಗಳು ಕಂಪ್ಲೀಟ್ ಬರುತ್ತೆ ಅಂದರೆ ಇಲ್ಲ ಕಂಪ್ಲೀಟ್ ಬರಲ್ಲ. ಮಾಮೂಲಿ ಬೇಳೆ, ಕಾಳುಗಳು ಅಂಥವು ಬರುತ್ತೆ. ಇನ್ನು ಕೆಲವು ಪದಾರ್ಥಗಳು ಈ ತಿಂಡಿ ಐಟಮ್ಗಳೆಲ್ಲ ಈ ಶಾವಿಗೆ, ರವೆ ಅಂಥವೆಲ್ಲ ಬರಲ್ಲ. ಅವೆಲ್ಲ ಮಧ್ಯ ಮಧ್ಯ ತಗೊಳ್ಳೇಬೇಕು. ಇನ್ನು ಮಸಾಲೆ ಐಟಮ್ಮು ಕೆಲವೊಂದು ಐಟಮ್ಗಳು 2 ತಿಂಗಳು ಮತ್ತು ಬರುತ್ತೆ. ಯಾವುದು ಅಂದರೆ ಅಕ್ಕಿ ಮತ್ತು ಗೋಧಿ ಹಿಟ್ಟು ಇಂಥವೆಲ್ಲ 2 ತಿಂಗಳು ಬರುತ್ತೆ. ನಮಗೆ 2 ತಿಂಗಳು ಒಂದೊಂದು ಸರಿ ಬರುತ್ತೆ. ಏಕೆಂದರೆ ಮುದ್ದೆ ಅವೆಲ್ಲ ಮಾಡ್ಕೊಳ್ತೀವಲ್ಲ ಮಧ್ಯ ಮಧ್ಯ ಅದರಿಂದ. ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಎಲ್ಲನೂ ಚೆಕ್ ಮಾಡ್ತಾ ಅವರು ಎಲ್ಲ ಸಾಮಾನೆಲ್ಲ ತೆಗ್ದು ಹಾಕ್ತಿದ್ರು ಹೊರಗಡೆಗೆ. ಯಾಕೆ ಅಂದರೆ ನಾವು ಬರ್ದಿರೋ ಬಿಲ್ಲು ಮತ್ತು ನಾವು ಹೇಳಿರೋದು ಎಲ್ಲ ಕರೆಕ್ಟಾಗಿ ಬಂದಿದೆಯಾ ಎಲ್ಲ ನೋಡ್ಕೋತಿದ್ವಿ, ಚೆಕ್ ಮಾಡ್ತಿದ್ವಿ. ಒಂದೊಂದು ಸರಿ ಮಿಸ್ ಆಗಿರುತ್ತೆ, ಒಂದೊಂದು ಸರಿ ಬೇರೆಯವ್ರದ್ದು ಏನಾದರೂ ಬಂದ್ಬಿಟ್ಟಿದ್ರೆ ಅಂತ ಅಂದ್ಬಿಟ್ಟು ನಾವು ಒಂದು ಸರಿ ಚೆಕ್ ಮಾಡ್ಕೋಬೇಕಲ್ವ, ಆ ಥರ ಚೆಕ್ ಮಾಡ್ಕೊಳ್ತಿದ್ವಿ. ಆಮೇಲೆ ಬಿಲ್ಲೆಲ್ಲ ನೋಡ್ಕೊಳ್ಳೋದು ಮಧ್ಯ ಮಧ್ಯ ಇದೆಲ್ಲ ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ. ಇನ್ನು ನಾನು ಸುಮ್ಮನೆ ತೆಗ್ದು ಎಲ್ಲನೂ ಆವಾಗಲೇ ಎಲ್ಲ ಜೋಡಿಸಿಟ್ಕೊಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸಿಡ್ತಿದ್ದೆ. ಇನ್ನು ಓಪನ್ ಮಾಡಿದಾಗ ಅಲ್ಲಿಟ್ಟು ಇಲ್ಲಿಟ್ಟು ಅಂತ ಅಂದರೆ ಇನ್ನು ಸುಮ್ಮನೆ ಇದಾಗುತ್ತೆ. ನಾನು ಆದ ತಕ್ಷಣ ಅಲ್ಲಲ್ಲೇ ಜೋಡಿಸ್ಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಎಲ್ಲ ಎತ್ತಿಡ್ತಾಯಿದ್ದೆ, ನೋಡಿ ಚೆಕ್ ಮಾಡಿಕೊಂಡು ಹಂಗೇ. ಇನ್ನು ಇದನ್ನ ಶಿವರಾತ್ರಿ ಹಬ್ಬ ಆದಮೇಲೆ ತಂದಿದ್ದು ನಾವು. ಇನ್ನು ಯುಗಾದಿ ಹಬ್ಬ ಇದ್ದಿದ್ದರಿಂದ ಯುಗಾದಿ ಹಬ್ಬಕ್ಕೂ ಸೇರಿಸಿ ಎಲ್ಲನೂ ತೊಗೊಬಂದ್ಬಿಟ್ಟಿದ್ವಿ. ಇನ್ನು ಪದೇ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ನಲ್ಲ, ನಾವು 2 ತಿಂಗಳಿಗೆ 1.5 ತಿಂಗಳಿಗೆ ಸೇರಿಸೇ ತೊಗೊಬಂದ್ಬಿಡ್ತೀವಿ. ಇನ್ನು ಹಬ್ಬ ಇದ್ದಿದ್ದರಿಂದ ತುಪ್ಪ ಇದೆಲ್ಲನೂ ಕಾಳು ಎಲ್ಲನೂ ತೊಗೊಬಂದ್ವಿ. ಏಕೆಂದರೆ ಅಮ್ಮನೇ ತಂದ್ಕೊಡ್ತಿದ್ರು ತುಪ್ಪ ಎಲ್ಲ. ಈಗ ಅವರು ಊರಲ್ಲಿ ಇಲ್ಲದೇ ಇರೋ ಕಾರಣ ಅವ್ರಿಗೂ ತುಪ್ಪ ಎಲ್ಲ ಸಾಕಾಗಲ್ಲ ಮನೇಲಿ ಮಕ್ಕಳಿರೋದ್ರಿಂದ. ಈಗ ನಾವೇನು ಮಾಡ್ತೀವಿ ಅಂದರೆ ನಮಗೆ ಎಷ್ಟು ಬೇಕಾಗುತ್ತೆ, ಇವಾಗ ನಾವು ಏನು ಜಾಸ್ತಿ ತಿನ್ನಲ್ಲ. ಇನ್ನು ನನ್ನ ಮಗ ಮಧ್ಯೆ ಮಧ್ಯೆ ಕೇಳ್ತಾನೆ, ಇನ್ನು ಹಬ್ಬ ಫಂಕ್ಷನ್ ಏನಾದರೂ ಇದ್ದಾಗ ಮನೇಲಿ ತುಪ್ಪ ಇರಲೇಬೇಕಲ್ಲ, ತುಪ್ಪ ಇಲ್ಲ ಅಂದರೆ ಆಗೋದಿಲ್ಲ. ಅದರಲ್ಲೂ ನಾವಂತೂ ತುಪ್ಪ ಅಂದರೆ ನನಗೆ ನನ್ನ ಮಗನಿಗೆ ಇಬ್ರಿಗೂ ಫೇವ್ರೇಟೇ. ಅದರಿಂದ ನಾವು ದೊಡ್ಡದು ಅಂತಲ್ಲ ಚಿಕ್ಕದೇನೆ ತಂದು ಇಟ್ಕೊಂಬಿಡ್ತೀವಿ. ಖಾಲಿ ಆದಾಗ ಮಧ್ಯ ಅಮ್ಮನೂ ಒಂದೊಂದು ಸರಿ ಅವ್ರಿಗೆ ಜಾಸ್ತಿ ಆದಾಗ ಜಾಸ್ತಿ ಸಿಕ್ಕಿದಾಗ ಅಲ್ಲಿಂದನೇ ಕೊಟ್ಟು ಕಳಿಸ್ತಾರೆ. ಅದರಿಂದ ನಾನು ತುಂಬ ದೊಡ್ಡದೇನು ತರೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲಿಲ್ಲ ಅಂದಾಗ ಮಾತ್ರ ಇಲ್ಲಿ ತರಿಸ್ಕೊಳ್ಳೋದ್ರಿಂದ ನಾನು ಇಲ್ಲಿ ಚಿಕ್ಕದು ತರಿಸ್ತೀನಿ. ಅವರೇನಾದರೂ ಅಲ್ಲಿ ತರ್ಸೋದು ಲೇಟ್ ಆದಾಗ ಮಾತ್ರ ಕೊಟ್ಟು ಕಳಿಸೋದು ಅಥವಾ ಇದು ಮಾಡೋದು ಲೇಟ್ ಆದಾಗ ಮಾತ್ರ ನಾನು ಇಲ್ಲಿ ತಗೊಬಂದ್ಬಿಡ್ತೀನಿ ಚಿಕ್ಕದು. ಯಾಕೆಂದರೆ ಇದ್ದಾಗ ಜಾಸ್ತಿ ನನ್ನ ಮಗ ಕೇಳೋದೇ ಇಲ್ಲ, ಇಲ್ಲದೇ ಇದ್ದಾಗಲೇ ಕೇಳ್ತಾನೆ, ಮಮ್ಮಿ ತುಪ್ಪ ಇದೆಯಾ ಕೊಡು ಅಂತ ಅಂತಾನೆ. ಅದೇ ಪ್ರಾಬ್ಲಮ್ಮು. ಅದಕ್ಕೆ ಚಿಕ್ಕದು ಅಂತ ತಂದಿಟ್ಕೊಬಿಡ್ತೀನಿ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು. ಇನ್ನು ದಿನಸಿ ಸಾಮಾನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಡೋಕ್ಕೆ ರೆಡಿ ಮಾಡಿದೆ. ಆಗಿಂದಾಗ್ಲೇ ಎತ್ತಿಟ್ಬಿಟ್ರೆ ಸರಿ, ಸುಮ್ಮನೆ ಬಾಕ್ಸ್ಗಳೆಲ್ಲ ಖಾಲಿ ಇದ್ವಲ್ಲ ಆವಾಗಲೇ ಹಾಕ್ಬಿಡೋಣ, ಸುಮ್ಮನೆ ಅಲ್ಲಿಟ್ಟು ನಾಳೆ ಅನ್ನೋದಕ್ಕಿಂತ ಕೆಲಸ ಮಾಡೋ ಟೈಮಲ್ಲೇ ಅದನ್ನ ಮುಗಿಸ್ಬಿಟ್ರೆ ಸರಿ. ಇನ್ನು ನಾಳೆ ಅಂದರೆ ನಾಳೆನೂ ಬಿಚ್ಚಿ ತೆಗೆದು ಎಲ್ಲನೂ ಅದನ್ನ ಹರಡ್ಕೊಂಡು ಕೂತ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲ ಈಗೆಲ್ಲ ಬಿಚ್ಚಿರೋ ಟೈಮಲ್ಲೇ ಎಲ್ಲ ತುಂಬಿಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲಿಂದ ಅಲ್ಲೇ ತುಂಬಿ ಬಾಕ್ಸ್ಗೆಲ್ಲ ಹಾಕಿಡ್ತಾಯಿದ್ದೆ. ಯಾಕೆ ಅಂದರೆ ನಾನು ಯಾವಾಗಲೂ ಮದುವೆ ಆದಾಗಿಂದನೂ ಒಂದೇ ಸರಿ ಈಗ ಮಂತ್ಲಿ ಇದೇ ಥರ ತರಿಸ್ಬಿಡ್ತೀನಿ. ಇದೇ ಅಭ್ಯಾಸ ಆಗೋಗಿದೆ ಅಮ್ಮನ ಮನೆ. ಇನ್ನು 2 ತಿಂಗಳು ಬರುತ್ತಾ, ಯಾವ ರೀತಿ ಮೇಂಟೈನ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಯಾಕೆ ಅಂದರೆ 2 ತಿಂಗಳು ಯಾರೂ ಬರದೇ ಇದ್ದರೆ ಬರುತ್ತೆ. ಇನ್ನು ಮನೆಗೆ ಯಾರಾದರೂ ನೆಂಟರುಗಳು, ಅತಿಥಿಗಳು ಇಲ್ಲ ಹಬ್ಬಗಳು ಇದ್ದಾಗ 2 ತಿಂಗಳು ಬರಲ್ಲ. ನಾವು ಆವಾಗ ಮಧ್ಯ ತರಿಸ್ಕೊಳ್ತೀವಿ. ಇನ್ನು ಅದನ್ನ ನಿಮಗೆ ಮೆನ್ಷನ್ ಮಾಡಿಲ್ಲ ಅಂತ ಏನು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನಾವು 2 ತಿಂಗಳು ನೆಂಟರುಗಳು ಯಾರು ಬರದೇ ಇದ್ದಾಗ ಮತ್ತು ಹಬ್ಬಗಳು ಏನೂ ಇಲ್ಲದೇ ಇದ್ದಾಗ, ವಿಶೇಷ ದಿನಗಳು ಏನೂ ಇಲ್ಲದೇ ಇದ್ದಾಗ 2 ತಿಂಗಳು ಬರುತ್ತೆ. ಇಲ್ಲ ಅಂದರೆ ನಾವು ಮಧ್ಯ ತರಿಸ್ಕೋಬೇಕಾಗತ್ತೆ. ನಾವು ಸಣ್ಣ ಪುಟ್ಟದ್ದು ಮತ್ತು ತಿಂಡಿ ಐಟಮ್ಗಳಂತೂ ಮಧ್ಯ ಖಾಲಿ ಆಗೇ ಆಗುತ್ತೆ. ಅದಂತೂ 2 ತಿಂಗಳು ಬರೋಷ್ಟು ತರಿಸೋದು ಇಲ್ಲ. ಈ ರವೆ ಅಂಥವೆಲ್ಲ ಇಟ್ಕೊಳ್ಳೋಕ್ಕೂ ಆಗಲ್ಲ, ಹುಳು ಬಂದುಬಿಡುತ್ತೆ. ಅವೆಲ್ಲ ಆಗಿಂದಾಗ್ಲೇ ತರಿಸ್ಕೋಬೇಕು. ಎಷ್ಟು ಬೇಕಷ್ಟೇ ತರಿಸ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ. ಇನ್ನು ತಂದು ಸ್ಟೋರ್ ಮಾಡಿ ಸುಮ್ಮನೆ ಜಾಸ್ತಿ ತಂದು ಅದೆಲ್ಲ ಏನಕ್ಕೆ, ಅಂಗಡಿಲಾದರೆ ಆಗ್ಲಿಂದ ಹಾಗೆ ಸೇಲ್ ಆಗ್ತಿರುತ್ತೆ. ನಾವು ಅದೆಲ್ಲ ಮಧ್ಯ ತರಿಸ್ಕೊಳ್ತಿರ್ತೀವಿ. ಇನ್ನು ಕಾಳುಗಳನ್ನೆಲ್ಲ ಅಷ್ಟೇ ಸೀಸನ್ನಲ್ಲಿ ಸ್ವಲ್ಪ ತರಿಸ್ಕೋತೀವಿ. ಆಮೇಲೆ ಸ್ವಲ್ಪ ಕೊಡ್ತಾರೆ ನಮಗೆ ಕೊಡೋರು. ಅಮ್ಮನ ಮನೆ, ಅತ್ತೆ ಮನೆ ಎಲ್ಲ
ಕೊಡ್ತಾರೆ. ಅದರಿಂದ ನಮಗೆ ಆಮೇಲೆ ಬೆಳೆದಿರೋರು ಸ್ವಲ್ಪ ಕೊಡ್ತಾರೆ. ಅದೆಲ್ಲ ನೋಡಿಕೊಂಡು ನಾವು ಎಷ್ಟಾಗುತ್ತೆ ಅಷ್ಟು ತರಿಸ್ಕೊಳ್ತೀವಿ. ಸುಮ್ಮನೆ ಎಲ್ಲ ತರಿಸಿಟ್ಕೊಂಡು ವೇಸ್ಟ್ ಮಾಡೋಕ್ಕಂತೂ ಹೋಗೋದಿಲ್ಲ. ನಮಗೆ ಎಷ್ಟು ಬೇಕಾಗುತ್ತೆ ನಮಗೆ ಮಂತ್ಲಿ ಸಾಮಾನು ಅದೆಲ್ಲ ನೋಡಿಕೊಂಡೇ ತರಿಸ್ತೀವಿ. ಇನ್ನು ನಮ್ಮ ಮಂತ್ಲಿ ಸಾಮಾನು ಗ್ರೋಸರಿದು ಯಾವ ರೀತಿ ತರಿಸ್ತೀವಿ, ಎಷ್ಟು ತರಿಸ್ತೀವಿ ಮತ್ತು ಏನೇನೆಲ್ಲ ತರಿಸ್ತೀವಿ, ಯಾವ ರೀತಿ ಮೇಂಟೈನ್ ಮಾಡ್ತೀವಿ ಅಂತ ಎಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ, ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಮನೆಗಳಲ್ಲಿ ಯಾವ ರೀತಿ ನೀವು ತರಿಸ್ತೀರಾ ಮತ್ತು ಹೇಗೆ ಮೇಂಟೈನ್ ಮಾಡ್ತೀರಾ, ಇಲ್ಲ ಏನಾದರೂ ವಿಶೇಷ ಇದೆಯಾ, ಏನಾದರೂ ಇದ್ದರೆ ನನಗೆ ತಿಳಿಸಿ. ನಿಮ್ಮನೆ ಏನಾದರೂ ವಿಶೇಷವಾಗಿ ನೀವು ಮೇಂಟೈನ್ ಮಾಡೋ ರೀತಿನ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು. ಇನ್ನು ಯುಗಾದಿ ಹಬ್ಬ ಹತ್ರ ಬಂತು. ಇನ್ನು ನಿಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಹಾಕಿದ್ದೀನಿ. ಇನ್ನು ಏನಾದರೂ ಈ ವಿಡಿಯೋದಲ್ಲಿ ನಿಮಗೆ ಸಣ್ಣದಾಗಿ ಏನಾದರೂ ಟಿಪ್ಸು ಏನಾದರೂ ನಿಮಗೆ ಅನಿಸಿದರೆ, ಅಥವಾ ನಮ್ಮ ಮನೆಗೂ ಸಾಮಗ್ರಿ ತರಬೇಕು, ಎಷ್ಟು ತರಬೇಕು, ಯಾವ ರೀತಿ ತರಬೇಕು, ಏನಾದರೂ ಒಂದು ಐಡಿಯಾ ಅಂತೂ ತಲೆಗೆ ಬಂದೇ ಬಂದಿರುತ್ತೆ. ಇಂಥ ವಿಡಿಯೋಗಳು ನೋಡಿದಾಗ ಒಂದು ಸ್ವಲ್ಪ ನಮಗೂ ಏನಾದರೂ ಮರ್ತಿದ್ರೆ ಏನಾದರೂ ನೆನಪಾಗೋದುಂಟು. ಆದ್ದರಿಂದ ನಾನು ಇದನ್ನು ಇವಾಗ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ. ಇನ್ನೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ನಾನು ನಿಮ್ಮ ಹತ್ರ ಕೇಳೋದೊಂದೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹಾಲ್ ಅಂತ ಬರುತ್ತೆ. ನನ್ನೆಲ್ಲ ವಿಡಿಯೋಗಳು ನಿಮ್ಮ ಫೋನ್ಗೆ ಮೊದಲೇ ಬರುತ್ತೆ. ಇನ್ನು ಮತ್ತೆ ಸಿಗೋಣ. ಬಾಯ್.